ಧನುರ್ರಾಶಿ ಧನುರ್ಲಗ್ನ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಸ್ವಲ್ಪ ಜೋಪಾನ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥದ್ದಿರುತ್ತೆ. ಸ್ವಲ್ಪ ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದಿರುತ್ತೆ. ಎಲ್ಲೋ ಒಂದು ಕಡೆ ಇವತ್ತಿನ ದಿವಸ ತಾವು ದೂರವಾರ ಪ್ರಯಾಣವನ್ನು ಮಾಡ್ತಕ್ಕಂಥದ್ದಾಗಲಿ, ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರದಲ್ಲಿ ಲೇವಾದೇವಿ ಮಾಡ್ತಕ್ಕಂಥದ್ದಾಗಲಿ, ಇದೆಲ್ಲವನ್ನು ಕೂಡ ನಾವು ಪಕ್ಕದಲ್ಲಿಟ್ಟರೆ ಎಲ್ಲೋ ಒಂದು ಕಡೆ ತಮಗೆ ನಂಬಿಕೆಗೆ ಎಲ್ಲೋ ಒಂದು ಕಡೆ ದ್ರೋಹ ಆಗ್ತಕ್ಕಂಥದ್ದು ಇರುತ್ತೆ. ಯಾರಿಂದನೋ ಒಂದು ನಂಬಿಕೆಯ ಮಾತನ್ನು ತೆಗೆದುಕೊಡ್ತೀರಿ, ಅವ್ರು ಮಾಡ್ಕೊಡ್ತೀನಿ ಅಂದಿರ್ತಾರೆ, ಅದು ಎಲ್ಲೋ ಒಂದು ಕಡೆ ಆಗಿರೋದಿಲ್ಲ. ಯಾರ ಹತ್ರನೋ ಹೋಗೊಂದು ಸಹಾಯ ಕೇಳ್ಕೊಂಡಿರ್ತೀರಿ, ಈ ಟೈಮಲ್ಲಿ ನಿಮ್ಗೆ ಅವಶ್ಯಕತೆ ಇರುತ್ತೆ, ಅವ್ರು ಮಾಡಬೇಕು ಅಂತ ಇರ್ತಾರೆ, ಆದರೆ ಅದನ್ನು ಅವ್ರು ಮಾಡದೇ ಇದಾಗ್ಬಿಡ್ತಾರೆ. ಅಂಥದ್ದೊಂದು ಸಮಸ್ಯೆಗಳಿಗೆ ಎದುರಾಗ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ತಾವು ಇವತ್ತಿನ ದಿವಸ ಸ್ವಲ್ಪ ಜೋಪಾನವಾಗಿರಿ. ಇಂತಹದ್ದೊಂದಿಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ತಾವು ಎದುರಿಸ್ತಕ್ಕಂಥದ್ದಿರುತ್ತೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ತಾವು ಇವತ್ತಿನ ದಿವಸ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ಅನುಭವಿಸ್ತಕ್ಕಂಥವ್ರು ಇರ್ತೀರಿ. ಸ್ವಲ್ಪ ಜೋಪಾನ. ಎಲ್ಲೋ ಒಂದು ಕಡೆ ಇವತ್ತಿನ ದಿವಸ ಗಳಿಸೋದಕ್ಕಿಂತ ಕಳ್ಕೊಳ್ಳೋದೇ ಒಂದು ಪಟ್ಟು ಜಾಸ್ತಿ ಇರುತ್ತೆ. ಯಾವ ರೂಪದಲ್ಲಾದರೂ ಆಗಿರ್ಬೋದು. ಹಣಕಾಸಿನ ಲೇವಾದೇವಿಯನ್ನು ಮಾಡಬೇಕಾದ್ರೆ ಆಗಲಿ, ಖರ್ಚನ್ನು ಮಾಡಬೇಕಾದ್ರೆ ಆಗಲಿ, ಸ್ವಲ್ಪ ಜೋಪಾನವಾಗಿ ನೋಡಿಕೊಂಡು ಖರ್ಚು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಎಲ್ಲದಕ್ಕಿಂತ ಹೆಚ್ಚಾಗಿ ತಮಗೆ ಕುಟುಂಬಸ್ಥರಿಂದನೂ ಕೂಡ ಸಣ್ಣ ಪುಟ್ಟ ವಾದ ವಿವಾದಗಳು ಎದುರಾಗ್ತಕ್ಕಂಥದ್ದಿರುತ್ತೆ. ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದಿರುತ್ತೆ. ನಿಮ್ಮ ಹೆಂಡತಿಯವರಾಗಿರ್ಬೋದು, ಇಲ್ಲ ತಂದೆ ತಾಯಿ ಆಗಿರ್ಬೋದು, ಸಣ್ಣ ಪುಟ್ಟ ಮಾತಿನ ಘರ್ಷಣೆಗಳು ಎದುರಾಗುತ್ತೆ. ಅದರಿಂದ ಮನಸ್ಸಿಗೆ ಒಂಚೂರು ನೋವು ಉಂಟಾಗುತ್ತೆ. ಆ ಕ್ಷಣ ತಾವು ತಾಳ್ಮೆಯಿಂದ ಇರಿ.